ನಮಸ್ಕಾರ ಎಲ್ಲರಿಗೂ ಅಶು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾವು ಇಂದು ದೋಸೆ ಹಿಟ್ಟಿನಿಂದ ಇಡ್ಲಿ ಮತ್ತು ಪಡ್ಡು ಹಾಗೂ ದೋಸೆಗಳನ್ನು ತಯಾರಿಸಿಕೊಳ್ಳೋಣ. ನಾರ್ಮಲಿ ನಾವು ಇಡ್ಲಿಯನ್ನು ಹೇಗೆ ತಯಾರು ಮಾಡಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಇಡ್ಲಿ ಮನೆಗೆ ಒಂದಿಷ್ಟು ಎಣ್ಣೆಯನ್ನು ಸವರಿಕೊಂಡು ಈ ದೋಸೆ ಹಿಟ್ಟನ್ನು ಅದಕ್ಕೆ ಹಾಕಿಕೊಳ್ಳಬೇಕು. ನಂತರ ನಾವು ಇಡ್ಲಿ ಮಾಡುವ ರೀತಿಯಂತೆ ಈ ಇಡ್ಲಿಯನ್ನು ಕೂಡ ನಾವು ಬೇಯಿಸಿಕೊಳ್ಳಬೇಕು. ಮೊದಲಿಗೆ ನಾನು ಈ ಇಡ್ಲಿ ಹಿಟ್ಟನ್ನು ತಯಾರಿಸುವಾಗ 3 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಉದ್ದಿನ ಬೇಳೆಯನ್ನು ನೆನೆಸಿಟ್ಟು 5 ಗಂಟೆಗಳ ಕಾಲದವರೆಗೆ ಅದನ್ನು ನೆನೆಸಿ ನಂತರ ಮಿಕ್ಸಿಗೆ ಹಾಕಿಕೊಂಡು ಅದನ್ನು ಇಡೀ ರಾತ್ರಿ ನೆನೆಯಲು ಬಿಟ್ಟಿದ್ದೆ. ಅದೇ ಹಿಟ್ಟಿನಿಂದ ನಾವು ಈಗ ಇಡ್ಲಿಯನ್ನು ತಯಾರಿಸಿದ್ದು. ಈಗ ಪಡ್ಡನ್ನು ಕೂಡ ಅದೇ ರೀತಿಯಾಗಿ ತಯಾರಿಸಿಕೊಳ್ಳೋಣ. ಪಡ್ಡು ಮನೆಗೆ ಒಂದಿಷ್ಟು ಎಣ್ಣೆಯನ್ನು ಸವರಿಕೊಂಡು ದೋಸೆ ಹಿಟ್ಟನ್ನು ತೆಗೆದುಕೊಂಡು ಒಂದೊಂದಾಗಿ ಪಡ್ಡು ಮನೆಗೆ ಹಾಕಿಕೊಳ್ಳುತ್ತಾ ಹೋಗೋಣ. ನೋಡಿ, ಈ ರೀತಿಯಾಗಿ ಪಡ್ಡನ್ನು ಹಾಕಿದ ನಂತರ ನಾವು ಅದನ್ನು 5 ನಿಮಿಷಗಳ ಕಾಲದವರೆಗೆ ಮುಚ್ಚಳ ಮುಚ್ಚಿಕೊಂಡು ಬೇಯಿಸಿಕೊಳ್ಳೋಣ. ನಂತರ ನೋಡಿ, ಈಗ ಪಡ್ಡುಗಳು ರೆಡಿಯಾಗಿವೆ. ಅದೇ ರೀತಿಯಾಗಿ ಇದೇ ಹಿಟ್ಟನ್ನು ಉಪಯೋಗಿಸಿಕೊಂಡು ನಾವು ಈಗ ದೋಸೆ ಕೂಡ ಮಾಡಿಕೊಳ್ಳೋಣ. ದೋಸೆ ಹಿಟ್ಟನ್ನು ತೆಗೆದುಕೊಂಡು ಹೆಂಚಿನ ಮೇಲೆ ಹಾಕಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಒಂದಿಷ್ಟು ತೆಳುವಾಗಿ ಅಥವಾ ಒಂದಿಷ್ಟು ದಪ್ಪವಾಗಿ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಳಬೇಕು. ನಂತರ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿದ ನಂತರ 2-3 ನಿಮಿಷಗಳಲ್ಲಿ ದೋಸೆಗಳು ರೆಡಿಯಾಗುತ್ತವೆ. ನೋಡಿ, ಈಗ ಎಣ್ಣೆ ಅಥವಾ ತುಪ್ಪವನ್ನು ಸವರಿದ ದೋಸೆಯನ್ನು ಕೂಡ ಮಸಾಲೆ ದೋಸೆಯನ್ನು ಕೂಡ ನಾವು ಈ ಹಿಟ್ಟಿನಿಂದ ತಯಾರಿಸಿಕೊಳ್ಳಬಹುದು. ಈಗ ನೋಡಿ, ಒಂದೇ ಸಮಯದಲ್ಲಿ ನಾವು ದೋಸೆ, ಪಡ್ಡು ಮತ್ತು ಇಡ್ಲಿಗಳನ್ನು ಮಾಡಿ ಸವಿಯಬಹುದು. ಹೀಗೆ ಹೊಸ ರೀತಿಯ ಟಿಪ್ಸ್ಗಳಿಗಾಗಿ ಅಶು ಅಡುಗೆ ಚಾನಲನ್ನು